ಇತಿಹಾಸದ ಪುಟಗಳನ್ನು ತಿರುಗಿಸಿದಾಗ ಒಂದು ಗರ್ಜನೆ ಕೇಳಿಸುತ್ತದೆ. ಅದು ಸಾಮಾನ್ಯ ರಾಜನದಲ್ಲ, ಚಾಲುಕ್ಯರ ಚಕ್ರವರ್ತಿ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಿಕೇಶಿಯದು. ಕಾವೇರಿಯಿಂದ ನರ್ಮದೆಯವರೆಗೆ ತನ್ನ ಶೌರ್ಯವನ್ನು ಹರಡಿದ ಮಹಾವೀರನದು. ಶತ್ರುಗಳಿಗೆ ಭಯದ ರೂಪ, ಪ್ರಜೆಗಳಿಗೆ ಆಶ್ರಯದ ದೀಪ. ಯುದ್ಧ ಭೂಮಿಯಲ್ಲಿ ಅವನು ಸಿಂಹದಂತೆ ಗರ್ಜಿಸುತ್ತಿದ್ದರೆ ಅವನ ಕತ್ತಿ ಮಿನುಗಿದಾಗ ಶತ್ರುಗಳು ನಡುಗುತ್ತಿದ್ದರು. ಉತ್ತರ ಭಾರತದ ರಾಜಕುಮಾರ ಹರ್ಷವರ್ಧನಂತಹ ಮಹಾರಾಜನನ್ನೇ ಸೋಲಿಸಿದ ಧೈರ್ಯಶಾಲಿ ಇಮ್ಮಡಿ ಪುಲಿಕೇಶಿಯ ಅಪ್ರತಿಮ ಶೌರ್ಯ. ರಾಜ್ಯ ಕೇವಲ ಆಡಳಿತವಲ್ಲ, ಅದು ಧರ್ಮ, ಅದು ಕರ್ತವ್ಯ, ಅದು ಗೌರವ. ಪ್ರಜೆಗಳ ಹೃದಯದಲ್ಲಿ ಪ್ರೀತಿಯ ರಾಜ, ಶತ್ರುಗಳ ಮನಸ್ಸಿನಲ್ಲಿ ಪ್ರೀತಿಯ ಹೆಸರೇ ಇಮ್ಮಡಿ ಪುಲಿಕೇಶಿ. ಅವನ ಜಯಗಾಥೆ ಇಂದಿಗೂ ಜೀವಂತ. ಅವನ ಹೆಸರು ಕೇಳಿದಾಗಲೇ ವಿಜಯದ ಘೋಷ ಮೊಳಗುತ್ತದೆ. ಶಕ್ತಿ ಎಂದರೆ ಪುಲಿಕೇಶಿ, ಶೌರ್ಯ ಎಂದರೆ ಪುಲಿಕೇಶಿ, ಇತಿಹಾಸ ಎಂದರೆ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿ ಒಬ್ಬ ರಾಜ ಮಾತ್ರ ಅಲ್ಲ, ಒಂದು ಯುಗ, ಒಂದು ಗರ್ಜನೆ, ಒಂದು ಅಮರ ಕಥೆ. ಇಮ್ಮಡಿ ಪುಲಿಕೇಶಿ.